ಹಾಗೂ ಹಸಿರು ಸೇನೆ ಸಂಘಟನೆ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಒಕ್ಕೂಟಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಅನ್ನದಾತ ಬಂಧುಗಳೇ, ಇವತ್ತಿನ ಈ ಒಂದು ಬೃಹತ್ ಹೋರಾಟದ ರೂವಾರಿ ಆಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪ ಗೌಡ್ರೆ, ಈ ನಮ್ಮ ಹೊನ್ನಾಳಿ ತಾಲೂಕಿನ ಎಲ್ಲ ರೈತ ಅನ್ನದಾತ ಬಂಧುಗಳೇ ಮತ್ತು ಈ ಸಂಘದ ಕಾರ್ಯಕರ್ತರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸುದ್ದಿ ಮಾಧ್ಯಮದ ಮಿತ್ರರೇ ಹಾಗೂ ಅರ್ಬಗಟ್ಟೆ ಗ್ರಾಮದ ಟಮಟೆಯ ಅಲಿಯ ಕಾರ್ಯಕರ್ತರೇ, ಎಲ್ಲರಿಗೂ ಮೊಟ್ಟ ಮೊದಲ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಮೆಕ್ಕೆಜೋಳವನ್ನು ಬೆಳೆತಕ್ಕಂಥ ರೈತರ ಪರಿಸ್ಥಿತಿಯ ಬಗ್ಗೆ ಮನೆಗಳು ಅವರ ಸಂಕಷ್ಟಕ್ಕೆ ಹೋಗೊಟ್ಟು ಇವತ್ತು ರೈತ ಸಂಘಟನೆ ಬೀದಿಗಿಳಿಬೇಕಂತ ಸಂದರ್ಭ ಬಂದಿದೆ. ಆ ಕಾರಣಕ್ಕೆ ಇವತ್ತೆಲ್ಲ ರೈತ ಸಂಘಟನೆ ಒಗ್ಗೂಡಿ ಈ ಒಂದು ಹೋರಾಟವನ್ನು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರ ಒಕ್ಕಲುತನದ ಕೆಲಸ ಇರುವ ಪ್ರಯುಕ್ತ ಅನೇಕ ಜನರು ಬಂದಿಲ್ಲ. ಬರದೇ ಇದ್ದರೂ ಕೂಡ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಈ ಹೊತ್ತಿನ ಒಂದು ಕಾರ್ಯಕ್ರಮಕ್ಕೆ ತಾವು ಒಂದು ಮೆರುಗನ್ನು ಕೊಟ್ಟಿದ್ದೀರಿ. ಇವತ್ತು ನಾವು ಈ ಹೋರಾಟವನ್ನು ಎಂದು ಹಮ್ಮಿಕೊಳ್ಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರ ಒಂದು ಕಷ್ಟವನ್ನು ತಿಳ್ಕೊಂಡು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೈತರು ಆಶಾಭಾವನೆಯಲ್ಲಿ ಇದ್ದರು. ಆದರೆ ಅವರ ಕುರ್ಚಿಯ ಕಿತ್ತಾಟಕ್ಕೆ ರೈತರ ಗಮನವನ್ನು ತರದೆ ರೈತರನ್ನ ಬೀದಿಗಿಳಿತಕ್ಕಂಥ ಒಂದು ಸಂದರ್ಭವನ್ನು ಇವತ್ತು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಮೆಕ್ಕೆಜೋಳಕ್ಕೆ ಆಹಾರ ಬೆಲೆ ಅಲ್ಲ ಅಂತಕ್ಕಂಥ ಒಂದು ವದಂತಿಯನ್ನು, ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಇವತ್ತು ಆ ಮೆಕ್ಕೆಜೋಳದಲ್ಲಿ ಮೆಥಲಾನ್ ಅಂತಕ್ಕಂಥ ಆಯಿಲನ್ನು ತಯಾರು ಮಾಡ್ತಾರೆ, ಪೌಡರನ್ನು ತಯಾರು ಮಾಡ್ತಾರೆ, ಬೂಸವನ್ನು ತಯಾರು ಮಾಡ್ತಾರೆ, ಹಂದಿಗೆ ಹಾಕ್ತಾರೆ, ಅನೇಕ ರೀತಿಯಂಥ ಉಪಕರಣಗಳು ಇದರಲ್ಲಿ ತಯಾರಾಗ್ತವೆ. ಆದರೂ ಇದು ಮೆಕ್ಕೆಜೋಳ ಆಹಾರ ಬೆಲೆ ಅಲ್ಲ ಅಂತಕ್ಕಂಥ ಒಂದು ಘೋಷಣೆಯನ್ನು ಹೊರಟಿದೆ. ಆ ಕಾರಣಕ್ಕೆ ಈ ಕರ್ನಾಟಕದಿಂದ ಹೋದಂಥ ಎಂಪಿಗಳು ಪಾರ್ಲಿಮೆಂಟ್ನಲ್ಲಿ ಇದು ಮೆಕ್ಕೆಜೋಳ ಆಹಾರ ಬೆಲೆ ಅಲ್ಲ ಅಂತಕ್ಕಂಥದ್ದು ತೆಗೆದುಹಾಕಿ ಇದು ಆಹಾರ ಬೆಲೆ ಅಂತಕ್ಕಂಥ ಘೋಷಣೆ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಕೂಡ ಮೊದಲಿಂದಲೂ ಹೇಳ್ಕೊಂತ ಬಂದ್ವಿ, ಇವತ್ತು ಕೂಡ ಹೇಳ್ತಾ ಇದ್ದೇವೆ. ಆದರೆ ಈ ದಪ್ಪದ ಚರ್ಮ ಅದಕ್ಕೆ ತಾಕಿಲ್ಲ. ನಮ್ಮ ರೈತರು ಅಷ್ಟೇ ಇದ್ದಾರೆ, ಅವರು ಅಷ್ಟೇ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ರೈತ ಸಂಘಟ ಬೀದಿಗಿಳಿದಂಥ ಸಂದರ್ಭ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯೋದಿಲ್ಲ. ಖರೀದಿ ಮಾಡ್ತಕ್ಕಂಥದ್ದು ಸಮಸ್ಯೆ ಆಗಿದೆ. ಕೂಡಲೇ ಆ ಖರೀದಿ ಕೇಂದ್ರಗಳನ್ನು ತೆರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇನ್ನು ಎರಡನೇದು ಅಡಿಕೆ ಬೆಳೆ. ಅಡಿಕೆ ಸಿಕ್ಕಾಪಟ್ಟೆ ಇರಬೇಕಲ್ಲ, ಅಡಿಕೆ ಬೆಳೀತಾ ಇದ್ದಾರೆ ರೈತರು. ಆದರೆ ಆ ಅಡಿಕೆ ಬೆಳೆ ಅದು ಕೂಡ ಕುಸಿತಗೊಂಡಿದೆ. ಇದ್ರ ಸಲುವಾಗಿ ಒಂದು ಮಂಡಳಿಯನ್ನು ನಿರ್ಮಾಣ ಮಾಡಬೇಕು, ತೆಗಿಬೇಕು ಅಂತಕ್ಕಂಥ ನಮ್ಮ ಒತ್ತಾಯ. ಮತ್ತು ಅನೇಕ ರೈತರು, ಇದು ದೊಡ್ಡ ಸಮಸ್ಯೆ, ಅನೇಕ ರೈತರು ಪಗಾರು ತುಂಬನ್ನು ಮಾಡಿದ್ದಾರೆ. ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಇವುಗಳನ್ನು ಹಾಕಿದ್ರೂ ಕೂಡ ಇಲ್ಲಿ ಜಮೀನಿಲ್ಲ, ಕೃಷಿಗೆ ಯೋಗ್ಯವಾದಲ್ಲ, ಭೂಮಿಯನ್ನು ಉಳುಮೆ ಮಾಡಿಲ್ಲ, ಏನೆಲ್ಲ ಕಾರಣಗಳನ್ನು ಕೊಟ್ಟು ಆ ಹಾಕಿರ್ತಕ್ಕಂಥ ಫಾರ್ಮರ್ 50-53 ಅರ್ಜಿಗಳನ್ನು ವಜಾಗೊಳಿಸ್ತಕ್ಕಂಥದ್ದು ಈ ತಾಲೂಕು ಆಡಳಿತದಲ್ಲಿ ಇದೆ. ಯಾವ ಕಾರಣಕ್ಕೆ ವಜಾಗೊಳಿಸಿರೋ ನಮಗೆ ಗೊತ್ತಿಲ್ಲ.
ಕೂಡಲೇ ಯಾವ ರೈತ ಎಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದಾನೆ, ಸಾగు ಮಾಡ್ತಾ ಇದ್ದಾನೆ ಅಂಥವರಿಗೆ ಸ್ಥಳ ಪರಿಶೀಲನೆ ಮಾಡಿ ಮಾಜೂರು ಮಾಡಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ನಮ್ಮ ಒತ್ತಾಯ. ಜೊತೆಗೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಅದ್ದೂರಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ಈ ಶಾಸಕರು. ಜಲಜೀವನ ಯೋಜನೆ ಅಡಿಯಲ್ಲಿ ಯಾವ ಹಳ್ಳಿಯಲ್ಲೂ ಕುಡಿಯೋಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಎಲ್ಲ ಕಳಪೆ ಕಾಮಗಾರಿ ಆಗಿದೆ. ಗ್ರಾಮ ಪಂಚಾಯತಿಯಲ್ಲಿ ನೋಡಿ, ಯಾವ ಹಳ್ಳಿಗಳಲ್ಲಿ ನೋಡಿ, ಯಾವ ವ್ಯವಸ್ಥೆಯೂ ಕೂಡ ಅಲ್ಲಿಲ್ಲ. ನಾವು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಭಾಳ ಅದ್ದೂರಿ ಮಾಡಿದ್ದೀವಿ ಅಂತಕ್ಕಂಥ ಕೊಚ್ಕೋತಾ ಇದೆ ಸರ್ಕಾರ. ಹಾಗಾಗಿ ಈ ಜಲಜೀವನ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಯಾರೇ ಇರ್ಬೋದು, ಈ ಕೂಡಲೇ ಅವ್ರನ್ನ ಕೂಡ ಕರೆಸಬೇಕು. ಇದ್ರ ಬಗ್ಗೆ ಉತ್ತರವನ್ನು ನಾವು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಮಾಡುವ ಪ್ರಯುಕ್ತ ಅನೇಕ ರೈತರು ಪ್ರಕೃತಿ ವಿಕೋಪಕ್ಕೆ ಹಾಳಾಗಿದ್ದಾರೆ. ಹಸಿ ಬರ ಇರ್ಬೋದು, ಉಸಿ ಬರ ಇರ್ಬೋದು, ಒಣ ಬರ ಇರ್ಬೋದು. ಈ ತೊಂದರೆಯಿಂದ ಅನೇಕ ರೈತರು ಕುಗ್ಗೋಗಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ, ಆತ್ಮ ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ತಾವು ಸರ್ಕಾರಗಳು ಎಚ್ಚೆತ್ಕೊಂಡು ಅವರಿಗೆ ಬರ್ತಕ್ಕಂಥ ಪರಿಹಾರಗಳನ್ನು ಕೂಡಲೇ ಕೊಡಬೇಕು, ಅವರವ್ರ ಖಾತೆಗೆ ಹಾಕಬೇಕು ಅಂತಕ್ಕಂಥದ್ದು ಒತ್ತಾಯ. ಇದಲ್ಲದೆ ರೈತ ಸಾಲ ಮಾಡಿರ್ತಕ್ಕಂಥ ಸಾಲ ನಾವೇ ನಿಮ್ಮ ಸಾಲ ಕೊಡ್ರಿ ಅಂತ ಕೇಳಿಲ್ಲ. ನೀವೇ ನಿಮ್ಮ ಬೆಳೆಯಲಿಕ್ಕೆ ಹೆಚ್ಚು ಬೆಳೀಲಿಕ್ಕೆ ಸಾಲವನ್ನು ಕೊಟ್ರಿ, ಆತ್ಮಹತ್ಯೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಯಾವುದೇ ರೈತ ಇರಲಿ, ಅವನು ಎಷ್ಟೇ ಸಾಲ ತಗೊಂಡಿದ್ರು ಕೂಡ ಯಾವುದೇ ಬ್ಯಾಂಕ್ ಇರ್ಬೋದು, ಕಮರ್ಷಿಯಲ್ ಸೊಸೈಟಿಗಳು ಇರ್ಬೋದು, ಫೈನಾನ್ಸ್ಗಳು ಇರ್ಬೋದು, ಅಡಮಾನ್ಗಳು ಇರ್ಬೋದು, ಅವೆಲ್ಲ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಹಕ್ಕು ಒತ್ತಾಯ. ಈ ಕಾರಣಕ್ಕೆ ನಾವು ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕೂಡಲೇ ತಹಸೀಲ್ದಾರ್ ಇರ್ಬೋದು, ಎ ಸಿ ಅವರು ಇರ್ಬೋದು, ಡಿ ಸಿ ಅವರು ಇರ್ಬೋದು, JJM ಇಂಜಿನಿಯರ್ ಇರ್ಬೋದು, ಇವರೆಲ್ಲರೂ ಜೊತೆ ಕರೆಸಬೇಕು. ಕರೆಸಿ ನಮ್ಮ ಸಂಕಷ್ಟಕ್ಕೆ, ನಮಗೆ ಆಗಿರ್ತಕ್ಕಂಥ ತೊಂದರೆಗೆ ಅವರು ಸ್ಪಂದಿಸಿ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅವ್ರು ಬರೆದ ಹೊತ್ತು ನಾವು ಯಾವ ಕಾರಣಕ್ಕೆ ಇವತ್ತು ಮೇಲೆ ಹೇಳುವುದಿಲ್ಲ. ಕೂಡಲೇ ನೀವು ಸಂಬಂಧಪಟ್ಟವರು ಡಿ ಸಿ ಅವ್ರನ್ನ ಕರೆಸಬೇಕು, ಜಿಲ್ಲಾಧಿಕಾರಿಗಳನ್ನ ಎಲ್ಲಿದ್ರು ಎಷ್ಟಿದ್ರು ಬರಬೇಕು ಅಂತಕ್ಕಂಥ ಮಾತು ನಮ್ಮಲ್ಲಿದೆ. ಹೀಗಾಗಿ ಇವತ್ತು ಈ ಕಾರಣಕ್ಕೆ ನಾವು ಸಂಘಟನೆಯನ್ನು ಇವತ್ತು ಪ್ರತಿಭಟನೆ ಮೂಲಕ ಎಲ್ಲ ರಾಜ್ಯ ಸರ್ಕಾರಗಳಿಗೂ ತಿಳಿಸುವಂತೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಎಲ್ಲ ರೈತ ಬಾಂಧವರು ಬೀದಿಗಿಳಿಬೇಕಾಗಿದೆ, ಅನಿವಾರ್ಯವಾಗಿದೆ. ಯಾಕಪ್ಪ ಅಂದರೆ ಈ ಒಕ್ಕಲ್ತನದ ಬದುಕು ಯಾವುದೇ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪ ಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೊನ್ನಾಳಿ ತಾಲೂಕಿನ ರೈತ ಒಕ್ಕೂಟ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸಪ್ಪ ಮಾಸ್ಟ್ರು ಸಹ ಈ ಒಂದು ಕಾರ್ಯಕ್ರಮದ ನೇತೃತ್ವದಲ್ಲಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅನ್ನದಾತರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನ್ಯಾಮತಿ ತಾಲೂಕಿನ ಉಮೇಶ್ ಅಣ್ಣವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಸಂಬೋಳ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನ್ಯಾಮತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಘು ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಕರಿಬಸಪ್ಪ ಸುಂಕದಕಟ್ಟೆ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಘಣ್ಣನವರು ಸಹ
ನರಸಿಂಹಪ್ಪರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಾಸವಳ್ಳಿ ಭಾಗದಿಂದ ಹಿರಿಯರಾಗಿರ್ತಕ್ಕಂಥ ದಾಸಪ್ಪನವರು ಅವರು ಸಹ ರೈತ ಹೋರಾಟಗಾರರು ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಬಸವರಾಜಪ್ಪ ಕೆ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಿರಣ್ ಅವರು ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿಗಳು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸ್ವತಂತ್ರ ಅದೇ ರೀತಿಯಾಗಿ ನಮ್ಮ ಮಾಜಿ ಸೈನಿಕರಾಗಿರ್ತಕ್ಕಂಥ ಹಿರೇಮಠದ ನಮ್ಮ ರಮೇಶ್ ಅಣ್ಣವರು ಸಹ ಆಗಮಿಸಿದ್ದಾರೆ, ಅವರು ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅರ್ಗಜ್ಜಿ ಜಯಣ್ಣನವರು ಸಹ ಹೋರಾಟಗಾರರು ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅರ್ಗಜ್ಜಿ ಜಯಣ್ಣ. ಅದೇ ರೀತಿಯಾಗಿ ನಮ್ಮ ಪಲನಹಳ್ಳಿ ಗ್ರಾಮದಿಂದ ಅನೇಕ ರೈತ ಬಾಂಧವಗಳು ಆಗಮಿಸಿದ್ದಾರೆ, ಹಾಗೂ ಮಾಚಿಗುಂಡಳ್ಳಿಯ ಹಿರಿಯರು ಆಗಮಿಸಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಜೋಗದ ಮುರುಗೇಶಣ್ಣವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಂಕುವ ಗ್ರಾಮದಿಂದ ರಾಮಕೃಷ್ಣಪ್ಪ ಮತ್ತು ಹಿರಿಯರಾಗಿರ್ತಕ್ಕಂಥ ಹನುಮಂತಪ್ಪನವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನ್ಯಾಮತಿಯ ಹಿರಿಯರಾಗಿರ್ತಕ್ಕಂಥ ನಮ್ಮ ಗೋಪಾಲಪ್ಪನವರು ಸಹ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ನ್ಯಾಮತಿ ಅವಳಿ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಅನ್ನದಾತ ಬಂಧುಗಳು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಒಡೆರೊತ್ತೂರಿನ ಹಾಲೇಶಣ್ಣನವರು ಅವರು ಸಹ ಆಗಮಿಸಿದ್ದಾರೆ, ಹಾಗೂ ರಾಜಣ್ಣನವರು ಸಹ ಆಗಮಿಸಿದ್ದಾರೆ, ರುದ್ರೇಶ್ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಚಟ್ನಳ್ಳಿಯ ಬಂಧುಗಳು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ತಮಟೆ ಹಲಗಿ ವಾದ್ಯದವರು ಸಹ ನಮ್ಮ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿದ್ದಾರೆ, ಮೆರುಗು ತಂದುಕೊಟ್ಟಿದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಹಾಗೂ ಅರವಿಂದ್ ಅಣ್ಣವರು ಸಹ ನಮ್ಮ TV ಸರ್ಕಲ್ನಿಂದ ನಮಗೆ ಪ್ರಚಾರದ ಮೂಲಕ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಿತ್ರರು ಅಂಜನಣ್ಣರ ಇರ್ಬೋದು, ಎಲ್ಲ ಪತ್ರಿಕಾ ಮಿತ್ರರು ಸಹ ನಮಗೆ ಸಲಹೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಬಂದಿರತಕ್ಕಂಥ ಅನ್ನದಾತ ಬಂಧುಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ರಕ್ಷಣಾಧಿಕಾರಿಗಳು ಸಹ ನಮ್ಮ ಒಟ್ಟಿಗಿದ್ದು ನಾವು ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವರಿಗೂ ಸಹ ಆರಕ್ಷಕ ಠಾಣೆಯವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮೆಕ್ಕೆಜೋಳ, ಭತ್ತ, ರಾಗಿ ಇವುಗಳಿಗೆ ಸರ್ಕಾರ ಈ ಕೂಡಲೇ ಬೆಂಬಲ ಬೆಲೆಯನ್ನು ನೀಡಿ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆದು ಮಿತಿ ರಹಿತವಾಗಿ ಇವುಗಳನ್ನು ಖರೀದಿ ಮಾಡಬೇಕೆಂದು ಆಗ್ರಹಿಸಿ ಈ ಚಳವಳಿ ನಡೆಸ್ತಾ ಇರೋದು. ನಾವು TV ಚಾನಲ್ಗಳಲ್ಲಿ CM ಸರ್ ಹೇಳಿರುವಂಥ ಒಂದು ವಿಚಾರವನ್ನು ಕೇಳಿ ಜನಗಳೆಲ್ಲರೂ ಕೂಡ ಆಲ್ರೆಡಿ ಮೆಕ್ಕೆಜೋಳ 2400 ರೂಪಾಯಿ ಆಗಿದೆ, ಇನ್ನೇನು ಖರೀದಿ ಮಾಡಿಬಿಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಈ ಥರದ ಆಶ್ವಾಸನೆಗಳು ರಾಜಕೀಯ ಜೀವನದಲ್ಲಿ ಸಾವಿರಾರು ಪ್ರತಿನಿತ್ಯ. ಆದರೆ DC ಅವರು ಈ ಸ್ಥಳಕ್ಕೆ ಬಂದು ಇದು ನಿಜನಾ ಇಲ್ಲ ಸುಳ್ಳು, ನಿಜನೇ ಆಗಿದ್ದರೆ ನಾವು ಯಾವಾಗ ಖರೀದಿ ಕೇಂದ್ರಗಳನ್ನು ತೆರಿತೀವಿ ಅನ್ನೋದನ್ನು ಮೊದಲು ಬಂದು ಹೇಳಬೇಕಾಗಿದೆ. TVಯಲ್ಲಿ ಬರುವಂತಹ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಿಚಾರಗಳನ್ನು ತಿಳಿದುಕೊಂಡು ಜನರು ಇವತ್ತೆಷ್ಟೋ ಜನ ಬರೋಂಥವ್ರು ಬಂದಿರಲಿಲ್ಲ. ಕಾರಣ ಅಲ್ಲಿ 2400 ರೂಪಾಯಿ ಆಗಿಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. DC ಅವರು ಬಂದು ಈ ವಿಚಾರವನ್ನು ತಿಳಿಸಿ ನಮಗೆ ಆ ಪತ್ರ ತೋರಿಸಿದ ಮೇಲೆ ಈ ವಿಚಾರಗಳು ಗ್ಯಾರಂಟಿ ಆಗೋದು. ಆದ ಕಾರಣ DC ಅವರು ಬರೋವರೆಗೂ ಈ ಚಳವಳಿ ನಿಲ್ಲೋದಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ವಿರುದ್ಧ ಈ ನಮ್ಮ ಹೋರಾಟ. ಕೇಂದ್ರ ಸರ್ಕಾರದ್ದು ಕೂಡ ಈ ಮೆಕ್ಕೆಜೋಳ, ಭತ್ತ, ರಾಗಿಗಳಲ್ಲಿ ಜವಾಬ್ದಾರಿ ತುಂಬ ಇದೆ, ಬರೀ ರಾಜ್ಯ ಸರ್ಕಾರದ್ದೇ ಅಲ್ಲ. ಹಾಗಾಗಿ ಎಲ್ಲ ಸರ್ಕಾರಗಳು ಕೂಡ ರೈತರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ. ಇನ್ನೂ ಎಷ್ಟು ವರ್ಷಗಳ ಕಾಲ ಈ ನಮ್ಮ ರೈತರು ಹೋರಾಟ ಮಾಡಿ ಎಲ್ಲ ಪಡಿಬೇಕೋ ಗೊತ್ತಿಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನು ಹೋರಾಟದಲ್ಲೇ ನಮ್ಮ ಬದುಕು ಸಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಹೇಳ್ತಾರೆ ದೇಶ ಪ್ರಗತಿಯಲ್ಲಿದೆ, ಅಭಿವೃದ್ಧಿ ಹೊಂದಿದೆ,
ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ದೇಶ ವಿಶ್ವದಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ, 3ನೇ ಸ್ಥಾನಕ್ಕೆ ಬಂದಿದೆ, 1ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಯಾವುದ್ರಲ್ಲಿ ಬಂದಿದೆ ಅಂತ ಇವತ್ತಿಗೂ ಕೂಡ ಯಾರು ಹೇಳಕ್ ರೆಡಿ ಇಲ್ಲ. ಇದು ನಮ್ಮ ದೇಶದ ದುರಂತ. ಹಾಗಾಗಿ ಇನ್ಮೇಲಾದರೂ ಕೂಡ ಸರ್ಕಾರಗಳು, ಅಧಿಕಾರಿಗಳು ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ರೈತರನ್ನು ಅಭಿವೃದ್ಧಿಪಡಿಸುವಂತ ಕಾರ್ಯ ಮಾಡಬೇಕಾಗಿದೆ. ಭಾರತ ದೇಶದಲ್ಲಿ ಸುಮಾರು 70% ಜನ ವ್ಯವಸಾಯವನ್ನು ಅವಲಂಬಿಸಿ ಜೀವನ ಮಾಡ್ತಾ ಇರೋದು. ಈ ಬಹುಸಂಖ್ಯರಾದ 70% ಜನಗಳಿಗೆ ಯಾವುದೇ ರೀತಿಯಾದ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ. ಅದಾದ್ಮೇಲೆ ಕೃಷಿಯ ಮಂತ್ರಿಗಳು ಕೃಷಿಯಲ್ಲಿ ಆಗ್ತಾ ಇರುವಂತಹ ಈ ಕೃಷಿಗೆ ಸಂಬಂಧಪಟ್ಟಂಗೆ ಕಾಯಿಲೆಗಳಿಗೆ ತಕ್ಕಂಥ ಔಷಧಿಗಳು, ಗೊಬ್ಬರಗಳು ಇವುಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ಆದರೆ ಈ ಮೆಕ್ಕೆಜೋಳ, ಭತ್ತ, ರಾಗಿ ಇವುಗಳು ರೇಟ್ ಬಿದ್ದಾಗ ಮಾತ್ರ ಬರ್ತಾರೆ. ಆದರೆ ಇದೇ ಬೀಜ, ಗೊಬ್ಬರ ಇವುಗಳನ್ನ ಆ ಕಂಪನಿಗಳು ಅವ್ರಿಗೆ ಬಾಯಿ ಬಂದಾಗ ವರ್ಷ ರೇಟ್ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಇದನ್ನ ಸರ್ಕಾರಗಳು ಪ್ರಶ್ನಿಸುವಂತ ಕೆಲಸ ಮಾಡಬೇಕಾಗಿದೆ. ಪದೇ ರೇಟ್ ಜಾಸ್ತಿ ಮಾಡೋದ್ರಿಂದ ರೈತರಿಗೆ ಬಂಡವಾಳ ಹಾಕಿ ವ್ಯವಸಾಯ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗಿದೆ. ಎಷ್ಟೋ ಜನಗಳ ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ ಇವತ್ತಿಗೂ ಕೂಡ ಮಾಡಿದ ಖರ್ಚು ಕೂಡ ತಗೊಳಕ್ಕಾಗ್ತಾ ಇಲ್ಲ. ಹಾಗಂತ ವ್ಯವಸಾಯನೂ ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ. ಒಂದು ವೇಳೆ ರೈತರೆಲ್ಲರೂ ಕೂಡ ವ್ಯವಸಾಯ ಏನಾದ್ರು ನಿಲ್ಲಿಸುವಂಥ ಪರಿಸ್ಥಿತಿ ಬಂದರೆ ಇಡೀ ಭಾರತ ದೇಶವೇ ಬಹುದೊಡ್ಡ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಈ ರೈತ ಚಳವಳಿ ಬರೀ ರೈತರಿಗೆ ಸಂಬಂಧಿಸಿದಂತಲ್ಲ, ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಸಂಬಂಧಿಸಿದ್ದು. ರೈತರು ಬೆಳೆದಂಥ ಅನ್ನನೇ ಈ ದೇಶದಲ್ಲಿರೋ ಎಲ್ಲರೂ ತಿನ್ನಬೇಕು. ನಾಳೆ ಬೆಳಗ್ಗೆ ಭೂಕಂಪನೋ ಪ್ರವಾಹನೋ ಏನಾರು ಒಂದು ಆಯ್ತು ಅಂತ ತಿಳ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಅನ್ನನೇ. ಯಾವ ಅಧಿಕಾರನೂ ಬೇಕಾಗಿರೋದಿಲ್ಲ, ಯಾವುದು ಬೇಕಾಗಿರೋದಿಲ್ಲ, ಯಾವ ಕಂಪ್ಯೂಟರ್ ಬೇಕಾಗಿರೋದಿಲ್ಲ, ಮೊಬೈಲ್ ಬೇಕಾಗಿರೋದಿಲ್ಲ, ಮೊದಲು ಬೇಕಾಗಿರೋದು ಅನ್ನ. ಹಾಗಾಗಿ ಎಲ್ಲರೂ ಕೂಡ ಅನ್ನದಾತರಿಗೆ ಗೌರವವನ್ನು ಕೊಟ್ಟು ಅನ್ನದಾತರನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ನಾವು ಮೊದಲೇ ಹೋದ ತಿಂಗಳೇ 29ನೇ ತಾರೀಕು ಹಮ್ಮಿಕೋಬೇಕಾಯಿತು. ಕಾರಣಾಂತರಗಳಿಂದ ನಾವು ಕಾರ್ಯಕ್ರಮವನ್ನು ಲೇಟ್ ಮಾಡಿದ್ವಿ. ಇಂಥ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಂಡರು ಬೇರೆ ರಾಜಕೀಯ ಪಕ್ಷದವರು. ನಮ್ಮ ಈ ಒಂದು ಹೋರಾಟ ಮೆಕ್ಕೆಜೋಳದ ಬೆಲೆಗೆ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಇಲ್ಲದ್ರೆ ಪ್ರತಿಭಟನೆ ಹೋದ ತಿಂಗಳು 29ನೇ ತಾರೀಕು ಹಾಕಬೇಕಾಯಿತು. ಆದರೆ ನಮ್ಮ ಅನೇಕ ರೈತರುಗಳು ಎಲ್ಲ ಅವಿಭಕ್ತ ಕುಟುಂಬಗಳಾಗಿರೋದ್ರಿಂದ ನಮ್ಮ ರೈತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಈ ತಿಂಗಳು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಈಗೇನು ನಾವು ಮೆಕ್ಕೆಜೋಳದ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿರಿ, ಈಗ 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ಅದರಂತೆ ಖರೀದಿ ಮಾಡಬೇಕಲ್ಲ. ಈಗಾಗಲೇ 1,600 1,700 ರೂಪಾಯಿಗೆ ಮೆಕ್ಕೆಜೋಳವನ್ನು ರೈತರಲ್ಲೇ ಕೊಡ್ತಾ ಇದ್ದಾರೆ. ಅವರಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅವ್ರ ಪರಿಸ್ಥಿತಿ ಅಂದರೆ, ಸಾಲ ತಗೊಂಬಂದು ಗೊಬ್ಬರ, ಬೀಜ ಇವನ್ನೆಲ್ಲ ತಗೊಂಬಂದಿರ್ತಾರೆ. ಸಾಲ ಬಿಟ್ಕೊಂಡ್ರೆ ಬಡ್ಡಿ ಬೆಳ್ಕೊಂತ ಹೋಗ್ತಾ ಇರ್ತೈತಿ. ಹಾಗಾಗಿ ಹಿಂದೂಟಗೆ ಮಾರಿಬಿಡ್ತಾರೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಈ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕಪ್ಪ ಅಂದರೆ ಅವ್ರಿಗೆ ಈಗ ಬೇಕಾಗಿರೋದು ಅಧಿಕಾರ. ಅವರೆಲ್ಲ ಈ ಕುದುರೆ ವ್ಯಾಪಾರಕ್ಕೆ ತೊಡಕೊಂಡ್ಬಿಡಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 75 ಕೋಟಿ ರೂಪಾಯಿ ಒಂದು ಪ್ಲಾಟ್ ಅಂತ. ಎಷ್ಟು ದೇಶ ಕೊಳ್ಳೆ ಹೊಡೆದಿರ್ಬೋದು ಇವರೆಲ್ಲ. ಒಬ್ಬೊಬ್ಬ ಶಾಸಕರೇ, ಅದು ಆಡಳಿತಾರೂಢ ಪಕ್ಷದಲ್ಲೂ ಸಹ ಈಗ ಕುದುರೆ ವ್ಯಾಪಾರ ಶುರುವಾಗಿದೆ. ಈ ಇದರಲ್ಲಿ 230 ಜನ ಶಾಸಕರು, 150 ಜನ ಶಾಸಕರಿಗೆ 75 ಕೋಟಿ ರೂಪಾಯಿ ಒಂದು ಪ್ಲಾಟ್ ಅಂದ್ರೆ ಎಷ್ಟು ರೂಪಾಯಿ? ಅದು ಎಷ್ಟು ಜನ ಕೊಳ್ಳೆ ಹೊಡೆದಿರ್ಬೋದು ಇವರು. ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಐತಾ? ಏನಾದ್ರು ಮಾನ್ಯ ಶಾಸಕರೇ, ಈ ಮೂಲಕ ನಿಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇಗನೆ ಈಗ ತಾಲೂಕಲ್ಲಿ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ರೈತರು ಇಟ್ಕೊಳ್ಳೋ ಶಕ್ತಿ ಹೊಂದಿಲ್ಲ. ಯಾಕೆ ಅಂದ್ರೆ ಅವರ ಸರಾಸರಿ ಇಳುವರಿ ಈಗ ಮೆಕ್ಕೆಜೋಳದ್ದು 15 ಕ್ವಿಂಟಾಲ್, ಭತ್ತ 20 ಕ್ವಿಂಟಾಲ್, ಇವನ್ನೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತಪ್ಪ? ಅವು ಹಾಕಿದಂತ ಬಂಡವಾಳ ನಮಗೆ ವಾಪಸ್ ಬರ್ತಾ ಇಲ್ಲ. ಏನು ದನಕರಿಗೆ ಮೇವಾಗ್ತದೆ ಹೊರತು ನಮಗೆ ಯಾವುದೇ ಒಂದು ದುಡ್ಡು ಉಳಿತಾ ಇಲ್ಲ. ನೀವೇನಾದ್ರೂ ಮನಸ್ಸು ಮಾಡಿ ಬೇಗ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಯಾತಕ್ಕಪ್ಪ ಅಂದ್ರೆ ನಮ್ಮ ಸಂವಿಧಾನ
ಶಾಸನಗಳನ್ನು ರೂಪಿಸಿ ರೈತರ ಪರವಾಗಿ ಸಾಮಾನ್ಯರ ಪರವಾಗಿ ಕಾನೂನುಗಳನ್ನು ರೂಪಿಸೋದಕ್ಕೆ ನಿಮಗೆ ನಾವು ಸರ್ಕಾರದಿಂದ ಅಲ್ಲ, ನಾವು ಸಾರ್ವಜನಿಕ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ. ನಿಮ್ಮ ಏನು ಒಂದು 50,000 ರೂಪಾಯಿ ಇತ್ತಲ್ಲ ಸಂಬಳ, ನೀವು ಯಾರನ್ನು ಹೇಳ್ದೆ ಕೇಳ್ದೆ 2 ಲಕ್ಷ ರೂಪಾಯಿ ಕೇರಿಸ್ಕೊಂಡ್ರಿ ಸಂಬಳನ. ಶಾಸಕರ ಸಂಬಳವನ್ನ 2 ಲಕ್ಷ ರೂಪಾಯಿ ನೀವು ಪಾರ್ಲಿಮೆಂಟ್ ಅಲ್ಲಿ ಏರಿಕೆ ಮಾಡ್ಕೊಂಡ್ರಿ. ಹಾಗೆ ರೈತರು ಸಮಸ್ಯೆ ಬಿದ್ದಿದ್ದಾರೆ ಅಂದ್ರೆ ನಿಮಗೆ ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ದೀವಿ, ನಮ್ಮ ದುಡ್ಡಲ್ಲೇ ಓಡಾಡ್ತೀರಿ, ನಮ್ಮ ದುಡ್ಡಲ್ಲೇ ನೀವು PA ಇಟ್ಕೊಂಡಿದ್ದೀರಿ. ಒಬ್ಬ ಪ್ರಿಂಟಿಂಗ್ ಒಂದು ಜೆರಾಕ್ಸ್ ಮಿಷನ್ಗಾಗಿ 50,000 ಕೊಡ್ತಾರೆ. ನೀವು ಸಾಮಾನ್ಯವಾಗಿ ರೈತರ ಪರವಾಗಿ ಹೋರಾಟ ಕಾನೂನುಗಳನ್ನು ರೂಪಿಸಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರವೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಭತ್ತದ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕಾಯ್ತು. ನಮ್ಮದು ಹೋರಾಟ ಭಾರತ್ ಮಾತಾ ಕಿ ಜೈಯಿಂದ ಶುರುವಾಗ್ತದೆ. ಜೈ ಜವಾನ್ ಜೈ ಕಿಸಾನ್, ಬೋಲೋ ಭಾರತ್ ಮಾತಾ ಕಿ. ಇವತ್ತು 10:30 11 ಗಂಟೆಯಿಂದ ನಮ್ಮ ಪ್ರಯಾಣ ಶುರುವಾಯಿತು. ಆದರೂ ಇಷ್ಟೊತ್ತಾದರೂ ಒಬ್ಬ ಅಧಿಕಾರಿಗಳು ಇಲ್ಲಿ ತನಕ ಆದ್ರೂ ಬಂದಲ್ಲ. ಅದು ಏನು ಕಾರಣ ಅಂತಲೂ ಗೊತ್ತಿಲ್ಲ. ನಾವು ಫಸ್ಟಿಗೆ ಪ್ರೆಸ್ 3 ಸಲ ಮಾಡಿದ್ದೇವೆ. ಪ್ರೆಸ್ ಮೀಟ್ ಮಾಡಿ ನಮ್ಮ ಈ ಹೋರಾಟಕ್ಕೆ ನೀವು ಬರಬೇಕು, AC ಆಗಲಿ DC ಆಗಲಿ ಬರಬೇಕು ಅಂತ ಅವತ್ತೇ ಹೇಳಿದ್ದೇವೆ. ಆದರೂ ಇಷ್ಟೊತ್ತಾದರೂ ಒಬ್ಬರು ಬಂದಿಲ್ಲ. ಆಮೇಲೆ ಮೇಲೇಂದ್ರ ಅಂತಂದು ಎಲ್ಲಿಂದ ಎಷ್ಟು ಹೋದ ಸಲ ಮಳೆಗಾಲದ ಬೆಳೆನೂ ಸಹಿತ ಪೂರ್ತಿ ರಸ್ತೆಯಲ್ಲಿ ಭತ್ತ ಹಾಕ್ಯಂಡು ಅವತ್ತು 3 ಸಲ ನಾವು ಪ್ರೆಸ್ ಮೀಟ್ ಮಾಡಿ ಕರೆದ್ರೂ ಯಾರೊಬ್ಬ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಈಗ ನೋಡ್ರಿ, ಭತ್ತ ಈಗೇನಾಗೈತಿ 1800 2,000 ತನಕ ಭತ್ತ ಖರೀದಿ ಭತ್ತ ರೇಟ್ ಇರೋದು 2,400-3,000 ರೂಪಾಯಿ ಬೆಂಬಲ ಬೆಲೆ ಮಾಡಿದ್ದಾರೆ. ಆದರೆ ಇದು ಯಾವಾಗ ಶುರುವಾಗ್ತತಿ ಅಂತಂದು ಹೇಳಿದ್ರೆ ಎಲ್ಲ ಮಧ್ಯವರ್ತಿಗಳು ತಗೊಂಡು ಸ್ಟಾಕ್ ಇಟ್ಟಾದ್ಮೇಲೆ ಮತ್ತು ಲಾಸ್ಟ್ ಮೂಮೆಂಟ್ನಾಗೆ 15 ದಿವಸ 20 ದಿವಸಕ್ಕೆ ಇಷ್ಟು ಅಮೌಂಟ್ ಬರುತ್ತೆ, ಇಷ್ಟು ತಿಂಗಳೊಳಗೆ ಖರ್ಚು ಮಾಡಿಬಿಡ್ಬೇಕು ಹಂಗಂತ ಹೇಳ್ತಾರೆ. ಪಾಣಿ ಕೊಟ್ಟರೆ ಅವಾಗ ರೈತರ ಹತ್ರ ಬನ್ನಿ ಮಕ್ಳಾಗ ಯಾರ ಹತ್ರ ಬರ್ತಿರ್ತಾವ, ಅವಾಗ ಎಲ್ಲ ಮಧ್ಯವರ್ತಿಗಳ ಹತ್ರ ಬರ್ತಿರ್ತಾವ. ಅವಾಗ 2 ತಿಂಗಳು ಬಡ್ಡಿ ಉಳಿತತಿ ಅಂತಂದು ಕೈಗೆ ಬಂದಂಗೆ ಕೊಟ್ಬಿಡ್ತಾರೆ. ಎಲ್ಲ ಭತ್ತನೆಲ್ಲ ಹೊಲದಾಗೆ ಕೊಟ್ಬಿಡ್ತಾರೆ. ಈಗ ಇಷ್ಟೊತ್ತಿಗೆ ಖರೀದಿ ಶುರು ಮಾಡ್ಬೇಕಿತ್ತು ಅವರು. ಮೆಕ್ಕೆಜೋಳನೂ ಅಷ್ಟೇ, ಯಾರು ಇಟ್ಕೊಳಕಾಗತ್ತೆ? ಎಲ್ಲ ಸಾಲ ಸೋಲ ಮಾಡ್ಕೊಂಡು ತಗೊಂಬಂದು ಹಾಕಿರ್ತಾರೆ. ಇಷ್ಟೊತ್ತಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡ್ಬೇಕತ್ತು. ಎಷ್ಟಪ್ಪ ಇವರೆಲ್ಲ ಕೊಳ್ಳೆ ಹೊಡ್ಕೊಂಡಾದ್ಮೇಲೆ ಈಗೆಲ್ಲ ಮಧ್ಯವರ್ತಿಗಳು ಅಲ್ಲೇದಲ್ಲೇ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಇವ್ರು ಶುರು ಮಾಡಿದ ಮೇಲೆ ಒಂದು ಅದು 15-20 ದಿವಸಕ್ಕೆ ಜಲ್ದಿ ಅರ್ಜೆಂಟ ಮುಗಿಸ್ರಿ ಅಂತಂದೇಳಿ ನಡುವೆನೇ ಕಮಿಟ್ಮೆಂಟ್ ಆಗ್ಬಿಡ್ತಾರೆ. ಅದು ರೈತರಿಗೆ ಯಾರಿಗೂ ಬರೋದಿಲ್ಲ ಅವಾಗ.